ನಮಸ್ತೆ ಎಲ್ಲರಿಗೂ. ಈ ದಿನ ನಿಮ್ಮ ಮನೇಲಿ ಏನು ಸ್ಪೆಷಲ್? ನಮ್ಮ ಮನೇಲಿ ಕಾಯಿ ಖೀರ್ ಮಾಡಿದ್ದೀವಿ. ವೆಯ್ಟ್, ನಾನಂತೂ ಡಯಟಲ್ಲಿದ್ದೀನಪ್ಪ. ನನಗೆ ಈ ವಿಡಿಯೋದಿಂದ ಏನು ಯೂಸ್ ಆಗಲ್ಲ ಅಂತ ಇದನ್ನು ಕ್ಲೋಸ್ ಮಾಡ್ತಿದ್ರೆ ಒಂದು ನಿಮಿಷ ನನ್ನ ಮಾತು ಕೇಳಿ. ಈ ಖೀರಲ್ಲಿ ಹಾಲು ಮತ್ತು ಸಕ್ಕರೆ ಯೂಸ್ ಆಗಿಲ್ಲ. ಇಟ್ಸ್ ಅ ಕಂಪ್ಲೀಟ್ ವೇಗನ್ ರೆಸಿಪಿ. ಮೊದಲಿಗೆ ನಾನಿಲ್ಲಿ ಅಕ್ಕಿ ತರಿ ತೊಗೊಂಡಿದ್ದೀನಿ. ತರಿ ಮಾಡ್ಕೊಳ್ಳೋಕ್ಕೆ ಅಕ್ಕಿನ ಒಂದು 4 ಗಂಟೆ ನೆನೆಸಿ ಬಿಸಿಲಲ್ಲಿ ಒಣಗಿಸಿ ಈ ಟೆಕ್ಸ್ಚರ್ ಬರೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ನಂತರ 1ಕ್ಕೆ 1.5 ನೀರು ಹಾಕ್ಕೊಂಡು ಕುಕ್ಕರಲ್ಲಿ 2 ವಿಷಲ್ಸ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಅಕ್ಕಿ ತರಿ ಬೇಯೋವರೆಗೂ ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ತಯಾರು ಮಾಡ್ಕೊಳ್ಳೋಣ ಬನ್ನಿ. ಗಾರ್ನಿಷಿಂಗಿಗೆ ನಿಮಗೆ ಯಾವ ಡ್ರೈ ನಟ್ಸ್ ಇಷ್ಟ ಇರುತ್ತೋ ಅದನ್ನು ಹಾಕೋಬಹುದು. ನಾನಿಲ್ಲಿ ಬಾದಾಮಿ ತಗೊಂಡಿದ್ದೀನಿ. ನೆಕ್ಸ್ಟು ಬೆಲ್ಲನ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಳ್ಳೋಣ. ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಬಂದು ನಮಗೆ ಒಣದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿ ಬೇಕಾಗುತ್ತೆ. ಹಾಗೆ ಸ್ವಲ್ಪ ಕೇಸರಿನ ನೀರಲ್ಲಿ ಹಾಕಿ ಕಲರ್ ಬಿಡೋವರೆಗೂ ಕಾಯೋಣ. ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬಂದು ಕೋಕೋನಟ್ ಮಿಲ್ಕ್. ಇದು ಮನೆಯಲ್ಲೇ ಮಾಡಿರೋ ಕೋಕೋನಟ್ ಮಿಲ್ಕ್. ಒಂದಿನ ಮುಂಚೆ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿದೆ. ನೀವು ಫ್ರೆಶ್ ಕೂಡ ಮಾಡ್ಕೋಬಹುದು. ಓಕೆ, ಈಗ ಕುಕ್ಕರ್ ಬಿಟ್ಟಿದೆ. ಅಕ್ಕಿ ತರಿ ತುಂಬ ಸಾಫ್ಟಾಗಿ ಕುಕ್ ಆಗಿದೆ. ನಮಗೆ ಇದೇ ಟೆಕ್ಸ್ಚರಲ್ಲಿ ಬೇಕಾಗಿದ್ದು. ನಂತರ ಒಂದು ದೊಡ್ಡ ಸ್ಟೀಲ್ ಪಾತ್ರೆಗೆ ಸ್ವಲ್ಪ ಬಿಸಿನೀರು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನಮ್ಮದು ಅಕ್ಕಿ ತರಿ ಹಾಕಿ ಅದನ್ನು ಚೆನ್ನಾಗಿ ಕಲಸೋಣ. ನಿಮಗೆ ಯಾವಾಗ ತರಿಯೆಲ್ಲ ಚೆನ್ನಾಗಿ ನೀರಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಅನಿಸುತ್ತೆ ಆವಾಗ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗೋವರೆಗೂ ಸ್ಟರ್ ಮಾಡ್ತಾನೆ ಇರಿ. ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಈಗ ಚೆನ್ನಾಗಿ ಕುದೀತಿದೆ. ಈ ಪಾಯಿಂಟಲ್ಲಿ ನೀವು ಒಣ ದ್ರಾಕ್ಷಿನ ಹಾಕೋಬಹುದು. ನಿಮಗೆ ಬೇಕಾದರೆ ಬಾದಾಮಿನ ಈ ಸ್ಟೇಜಲ್ಲೇ ಹಾಕೋಬಹುದು, ಬಟ್ ಅದ್ರದ್ದು ಕ್ರಂಚಿನೆಸ್ ಹೊರಟೋಗುತ್ತೆ. ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಅಕಸ್ಮಾತ್ ವೇಗನ್ ಡಯಟ್ ಫಾಲೋ ಮಾಡ್ತಿಲ್ಲ, ಇಟ್ಸ್ ಓಕೆ ಟು ಹ್ಯಾವ್ ಘೀ ಅಟ್ ದಿಸ್ ಸ್ಟೇಜ್ ಅಂತಂದರೆ ಘೀನ ಇದೇ ಸ್ಟೇಜಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಕೇಸರಿ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ. ಎಲ್ಲನೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ನಮ್ಮದು ಮೇನ್ ಇಂಗ್ರೀಡಿಯೆಂಟ್ ಏನಿದೆ ಕೋಕೋನಟ್ ಮಿಲ್ಕ್ ಅಥವಾ ಕಾಯಿ ಹಾಲು ಹಾಕೊಳ್ಳೋಣ. ನಿಮಗೆ ಜಾಸ್ತಿ ಕೋಕೋನಟಿ ಫ್ಲೇವರ್ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪನೇ ಸಾಕು ಅಂತಂದರೆ ನಾನು ಹಾಕಿದ ಹಾಗೆ ಸ್ವಲ್ಪನೇ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಸ್ಟರ್ ಮಾಡೋಣ. ಈ ಸ್ಟೇಜಲ್ಲಿ ಖೀರ್ ತುಂಬ ಥಿಕ್ ಆಗ್ತಾ ಬರ್ತಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡಿದ್ರೆ ನಿಮ್ಮದು ಬೇಸಲ್ಲಿ ಏನು ಉಳಿಯಲ್ಲ ಮತ್ತು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ. ಆಲ್ಮೋಸ್ಟ್ ಡನ್. ಇನ್ನೂ ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ ಅದ್ರದ್ದು ಓನ್ ಹೀಟಿಂದ ಅಂತಂದರೆ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಅಷ್ಟೇ. ಬಿಸಿ ಬಿಸಿ ಪಾಯಸ ರೆಡಿ ಟು ಸರ್ವ್. ಪಾಯಸ ಅಂತಲೂ ಕೂಡ ಹೇಳ್ಬೋದು, ಖೀರ್ ಅಂತಲೂ ಕೂಡ ಹೇಳ್ಬೋದು, ನಡೆಯುತ್ತೆ. ಈಗ ನಾನು ಬಾದಾಮಿ ಹಾಕ್ಕೋತೀನಿ ಸೊ ದಟ್ ಅದು ಕ್ರಂಚಿನೆಸ್ ಇನ್ನೂ ಹಾಗೆ ಇರುತ್ತೆ ಅಂತ. ಇದು ನನ್ನ ಹಸ್ಬೆಂಡ್ ರಾಕೇಶ್ ಸರ್ವಿಂಗ್, ಸೊ ಅವರಿಗೆ ತುಪ್ಪ ಹಾಕ್ತಾ ಇದ್ದೀನಿ. ನಂದು ವೇಗನ್ ವೀಕ್ ಆಗಿದ್ದರಿಂದ ನಾನು ತುಪ್ಪ ಇಲ್ಲದೆ ಹಾಗೆ ತಿಂದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.